ಹಲೋ ಫ್ರೆಂಡ್ಸ್, ಗುತ್ತು ಚಾನಲ್ಗೆ ಸ್ವಾಗತ. ನಾನು ಇವತ್ತು ಗೋವಾ ಜ್ಯೂಸ್ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಈಗ ಮೇಲಿನ ಪಾರ್ಟನ್ನು ಕಟ್ ಮಾಡ್ಕೊಳ್ಳಿ. ಅಂದರೆ ಒಂದು ಸೀಬೆಕಾಯಲ್ಲಿ ಕಾಲು ಭಾಗವನ್ನು ಕಟ್ ಮಾಡ್ಕೊಳ್ಳಿ. ಹೀಗೆ ತೊಟ್ಟಿದ್ರೆ ಸಹ ಅದನ್ನು ಸಹ ತೆಗೀರಿ. ಒಳಗಿದ್ದು ಮಧ್ಯದ ಭಾಗ ತಿರಳು ಏನಿರ್ತದೆ, ಅಂದರೆ ಸೀಬೆಕಾಯಿದು ಮಧ್ಯದ ಸಾಫ್ಟ್ ಇರ್ತದಲ್ಲ ತಿರಳು, ಅದನ್ನು ಕ್ಲೀನಾಗಿ ತೆಕ್ಕೊಳ್ಳಿ. ಅಂದರೆ ಹುಷಾರಾಗಿ ತೆಕ್ಕೊಳ್ಳಿ, ಯಾಕಂದರೆ ಹೊರಗಿನ ಪೋರ್ಷನ್ ಗ್ಲಾಸ್ ಥರ ಬರಬೇಕು ನಮಗೆ. ಹಾಗಾಗಿ ಮಧ್ಯದ ಪೋರ್ಷನನ್ನೆಲ್ಲ ಕ್ಲೀನಾಗಿ ತೆಕ್ಕೊಳ್ಳಿ. ಆದಷ್ಟು ಹುಷಾರಾಗಿ ತೆಕ್ಕೊಳ್ಳಿ. ಸ್ವಲ್ಪ ಪ್ರೆಷರ್ ಆಗಿ ಸೈಡಿದೆಲ್ಲ ತುಂಬ ತೆಗಿಲಿಕ್ಕೆ ಹೋದರೆ ಆ ಗ್ಲಾಸ್ ಬ್ರೇಕ್ ಆಗ್ತದೆ. ಈ ತಿರುಳನ್ನೆಲ್ಲ ಕ್ಲೀನಾಗಿ ತೆಕ್ಕೊಂಡ ನಂತರ ನಾನು ಯಾಕೆ ಹೀಗೆ ತೆಗಿತಿದ್ದೀನಿ ಅಂತ ನಿಮಗೆ ಲಾಸ್ಟಿಗೆ ಗೊತ್ತಾಗ್ತದೆ. ನೋಡಿ, ಈ ತರ ಕಪ್ ತರ ಇಟ್ಕೊಳ್ಳಿ. ನೋಡಿ, ತಿರುಳೆಲ್ಲ ಚೆನ್ನಾಗಿ ತೆಗೆದಿದ್ದೇನೆ. ಇದು ಪೋರ್ಷನ್ ಸಹ ಹಾಗೆ ಇಡಿ. ಈಗ ಹೇಗೆ ಮಾಡೋದು ಅಂತ ಜ್ಯೂಸ್ ತೋರಿಸ್ತೇನೆ. ಈಗ ಈ ತಿರುಳನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕೊಳ್ತೇನೆ ಮತ್ತು ಐಸ್ ಕ್ಯೂಬ್ಸ್ ಹಾಕೊಳ್ತೇನೆ. ಒಂದು 2ರಿಂದ ನಿಮಗೆ ಎಷ್ಟು ಬೇಕು ಸ್ವೀಟು, ನಾನೀಗ 2 ಸ್ಪೂನ್ ಹಾಕಿದ್ದೇನೆ. ನಿಮಗೆ ಎಷ್ಟು ಬೇಕು ಸ್ವೀಟ್ಸ್ ಅಷ್ಟು ಹಾಕೊಳ್ಳಿ. ಚಿಟಕಿ ಉಪ್ಪು ಹಾಕಿ ಚೆನ್ನಾಗಿ ಫೈನ್ ಗ್ರೈಂಡ್ ಮಾಡ್ತೇನೆ. ನೋಡಿ, ರುಬ್ಬಿದ ನಂತರ ಈ ತರ ಆಗ್ತದೆ. ಈಗ ಒಂದು ಪ್ಲೇಟಿಗೆ ಜಸ್ಟ್ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಪ್ರೆಡ್ ಮಾಡ್ಕೊಳ್ತಾರೆ. ಜಸ್ಟ್ ಡೆಕೋರೇಷನ್ ಸೇರಿಗೆ ಅಷ್ಟೇ. ಈಗ ಈ ಕಪ್ ಇದೆಯಲ್ಲ, ಅಂದರೆ ಸೀಬೆಕಾಯಿ ಹಣ್ಣಿನ ಕಪ್ ಇದೆಯಲ್ಲ, ಅದನ್ನು ಜಸ್ಟ್ ಹೀಗೆ ಮಾಡ್ಕೊಳ್ಳಿ. ಅವಾಗ ಸೈಡ್ಗೆಲ್ಲ ಹಚ್ಕೊಳ್ತದೆ. ಈಗ ಇದಕ್ಕೆ ಮಾಡಿದ ಜ್ಯೂಸನ್ನು ಇದ್ರೊಳಗೆ ನೋಡಿ. ಹೀಗೆ ನೋಡಿದರೆ ಸೀಬೆಕಾಯಿ, ಹೀಗೆ ತೆಗೆದರೆ ಜ್ಯೂಸ್. ಗೋವಾ ಜ್ಯೂಸ್ ರೆಡಿ ಆಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗುತ್ತು ಚಾನಲ್.